ಮುಂಬೈ ಮತ್ತೊಂದು ಹಿಸ್ಟ್ರಿ ರೆಕಾರ್ಡ್ ಚೇಸ್ ಅಂತಾನೆ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಅವರಿಗೆ. ಬಿಕಾಸ್ ಹೈಯೆಸ್ಟ್ ರನ್ನ ಚೇಸ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು. 229 ರನ್ಗಳನ್ನು ಚೇಸ್ ಮಾಡ್ತಾರೆ. ಆ್ಯಂಡ್ 221 ರನ್ಗಳನ್ನು ಇದೇ ಸೀಸನಲ್ಲಿ KKR ವಿರುದ್ಧ ಅದೇ ವಾಂಕಡೆ ಸ್ಟೇಡಿಯಂನಲ್ಲಿ ಚೇಸ್ ಮಾಡಿರ್ತಾರೆ. ಬಟ್ ಇವತ್ತು LSG ವಿರುದ್ಧ 229 ರನ್ಗಳ ಚೇಸ್ನ ಮೂಲಕ ಮತ್ತೊಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮುಂಬೈ ಇಂಡಿಯನ್ಸ್ಗೆ ಇವತ್ತು ಅದ್ಭುತವಾಗಿರುವಂಥ ಒಂದು 6 ವಿಕೆಟ್ಗಳ ಭರ್ಜರಿ ಗೆಲುವು LSG ವಿರುದ್ಧ. 8 ಎಸೆತಗಳು ಬಾಕಿ ಇರುವಂತೆಯೇ 229 ರನ್ಗಳನ್ನು ಚೇಸ್ ಮಾಡಿ ಬೇಸಾಕಿದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಒಂದು ಚೇಂಜು ಇವತ್ತು ಒಂದು ರೀತಿಯಲ್ಲಿ ಮುಂಬೈಗೆ ದೊಡ್ಡ ಗೆಲುವನ್ನು ತಂದು ಕೊಡ್ತು ಆ್ಯಂಡ್ ದೊಡ್ಡ ಇಂಪ್ಯಾಕ್ಟನ್ನೇ ತಂದು ಕೊಡ್ತು ಅಂತಲೇ ಹೇಳ್ಬೋದು. ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿನ ಮಾಡ್ತಾ ಇರಲಿಲ್ಲ, ಏನೋ ಇಂಜುರಿ ಅಂತ ಹೇಳಿ. ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಪಂದ್ಯನ ಕ್ಯಾಪ್ಟನ್ಸಿ ಮಾಡಿರೋವಂಥದ್ದು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಉಳಿದಂಥ ಮ್ಯಾಚ್ಗಳನ್ನು ಕೂಡ ಅವರೇ ಮಾಡಿದ್ರೆ ಮೇ ಬಿ ಚಾನ್ಸ್ ಸಿಗ್ಬೋದೇನೋ. ಇನ್ ಕೇಸ್ ನೆಟ್ ರನ್ ರೇಟು ಅದು ಇದು ಎಲ್ಲ ಚೆನ್ನಾಗಿ ಬಂದರೆ ಬರ್ಬೋದು, ಇಲ್ಲ ಅಂದರೆ ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ ಔಟ್ ಅಂತಲೇ ಹೇಳ್ತೀನಿ. ಬಟ್ ಇನ್ನು ಉಳಿದಂಥ ಮ್ಯಾಚಸಲ್ಲಿ ಅಟ್ಲೀಸ್ಟ್ ಉಳಿದಂಥ ಮ್ಯಾಚ್ ಎಲ್ಲ ಗೆದ್ದರೆ ಒಂದು ಮರ್ಯಾದೆ ಉಳಿಯುತ್ತೆ, ಇಲ್ಲ ಅಂತಂದರೆ ಅದು ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ 5 ಟೈಮ್ಸ್ ಚಾಂಪಿಯನ್ಸ್ ಅಲ್ವಾ ಗುರು. ಓಕೆ, ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತಿನ ಪಂದ್ಯ ಟಾಸ್ ಗೆದ್ದಂತಹ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಅಂದರೆ ಚೇಸ್ ಮಾಡ್ತೀವಿ ಅಂತ. ಬಟ್ ಲಾಸ್ಟ್ ಒಂದು 2-3 ಮ್ಯಾಚ್ ನೋಡ್ತಾ ಇದ್ರೆ, ನೀವು 2 ಮ್ಯಾಚ್ ನೋಡ್ತಾ ಇದ್ರೆ ಹಾರ್ದಿಕ್ ಪಾಂಡ್ಯ ಅವರು ಫಸ್ಟ್ ಬ್ಯಾಟ್ನ ತಗೊಂತಾರೆ. ಅದು ಯಾಕೆ ತೊಗೊಂಡ್ರು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಬಟ್ ಇವತ್ತು ನಮ್ಮ ಯಾರು ಸೂರ್ಯಕುಮಾರ್ ಯಾದವ್ ಅವರು ಬಾಲಿಂಗ್ನ ತಗೊಂತಾರೆ. ಅದೇ ರೀತಿಯಲ್ಲಿ ಚೇಂಜಸ್ ಮಾಡಿರ್ತಾರೆ ಇವತ್ತೊಂದು 2-3. ರಾಜಾ ಬಾವ ಅವ್ರನ್ನ ತೊಗೊಂಡು ಬರ್ತಾರೆ. ಆ್ಯಂಡ್ ಬೋಶ್ ಅವ್ರನ್ನ ತಗೊಂಡ್ಬರ್ತಾರೆ. ದೀಪಕ್ ಚಹರ್ ಅವ್ರನ್ನ ಒಂದು ಪ್ಲೇಯಿಂಗ್ ಎಲ್ಲ ತೊಗೊಂಡ್ಬರ್ತಾರೆ. ಆ್ಯಂಡ್ LSG ಅಂತ ಬಂದಾಗ ಇವತ್ತು ಜೋಸ್ ಇಂಗ್ಲೀಷ್ ಒಳಗಡೆ ತೊಗೊಂಡ್ಬರ್ತಾರೆ. ತುಂಬ ಒಂದು ಒಳ್ಳೆ ಡಿಸಿಷನು ಇಂಗ್ಲೀಷ್ ಅವ್ರನ್ನ ಒಳಗಡೆ ತೊಗೊಂಬಂದಿರೋಂಥದ್ದು. ಬಟ್ ಅವರಿಗೆ ಓಪನ್ ಮಾಡಿಸಿರೋವಂಥದ್ದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ಅವ್ರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್, ಮಿಡ್ಲ್ ಆರ್ಡರಲ್ಲಿ ಆಡಬೇಕಾಗಿತ್ತು. ಅದು ಬಿಟ್ಟರೆ ಅಕ್ಷತ್ ರಘುವಂಶಿ ಅವ್ರನ್ನ ಒಬ್ಬರನ್ನ ಯಂಗ್ಸ್ಟರ್ನ ಚಾನ್ಸ್ ಕೊಡ್ತಾರೆ. ಆವೇಶ್ ಖಾನ್ ಅವ್ರನ್ನ ಚಾನ್ಸ್ ಕೊಡ್ತಾರೆ. ಆ್ಯಂಡ್ ಈ ಕಡೆಗೆ ನಮ್ಮ ರೋಹಿತ್ ಶರ್ಮಾ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಮುಂಬೈ ಕಡೆಗೆ. ಬಟ್ ಸಖತ್ತಾಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಟಾಸ್ ಸೋತು ಮೊದಲ ಬ್ಯಾಟ್ ಮಾಡಿದಂಥ LSG ಒಂದು ಒಳ್ಳೆ ಡೀಸೆಂಟ್ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಬಿಕಾಸ್ 29 ರನ್ನ ತಗೊತಾರೆ 15 ಬಾಲಲ್ಲಿ. ಅಲ್ಲಿ ಮಿಚೆಲ್ ಮಾರ್ಷ್ ಆ್ಯಂಡ್ ಜೋಸ್ ಇಂಗ್ಲೀಷ್, ನಮ್ಮ ಮೊದಲೇ ಹೇಳ್ದಂಗೆ ಜೋಸ್ ಇಂಗ್ಲೀಷ್ ಅವ್ರಿಗೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಅವ್ರು ಆಡೋವಂಥವ್ರು. ಅವ್ರನ್ನ ನೀವು ಓಪನಿಂಗ್ ಮಾಡಿಸಿದ್ರೆ ನಿಜವಾಗ್ಲೂ ಖರಾಬಾಗಿರೋಂಥ ಡಿಸಿಷನ್ ಅಂತ ಹೇಳ್ತೀನಿ. ಓಪನ್ ಮಾಡೋರನ್ನ ಫಿನಿಷರ್ ಆಗಿ ಕಳಿಸ್ತಾರೆ, ಆ್ಯಂಡ್ ಮಿಡ್ಲ್ ಆರ್ಡರ್ ಆಡೋರನ್ನ ಓಪನಿಂಗ್ ಕಳಿಸ್ತಾರೆ. ಆ್ಯಡನ್ ಮಾರ್ಕರ್ ಅವ್ರನ್ನ ನೀವು ತೊಗೊಂಡು ಬರ್ಬೋದಾಗಿತ್ತು ಮೇಲ್ಗಡೆಗೆ. ಕೆಳಗಡೆಗೆ ಬೇರೆ ಯಾರನ್ನ ಬಿಡ್ಬೋದಾಗಿತ್ತು, ಪಂತ್ನೇ ಫಿನಿಷರ್ ರೋಲಲ್ಲಿ ಬಿಡ್ಬೋದಾಗಿತ್ತು. ಬಟ್ ಪಂತ್ ಅಂತೂ ಆಡ್ತಾಯಿಲ್ಲ, ಅದು ಬೇರೆ ವಿಷಯ. ಬಟ್ ನನ್ನ ಪ್ರಕಾರ ಜೋಸ್ ಇಂಗ್ಲೀಷ್ ಅವ್ರನ್ನ ಓಪನಿಂಗ್ ಕಳಿಸಿರುವಂಥದ್ದು ಬ್ಯಾಡ್ ಡಿಸಿಷನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಜೋಸ್ ಇಂಗ್ಲೀಷ್ 13 ರನ್ನ ಮಾಡಿ 5 ಬಾಲಲ್ಲಿ ಔಟ್ ಆಗ್ತಾರೆ, 3 ಬೌಂಡ್ರಿ ತೊಗೊಂಡು. 260 ಸ್ಟ್ರೈಕ್ಗಳಲ್ಲಿ ಬ್ಯಾಟ್ ಮಾಡಿದ್ರು ಕೂಡ ಬೇಗನೆ ಔಟ್ ಆದರು ಅಂತಲೇ ಹೇಳ್ಬೋದು. ಬಟ್ ಒಂದು ಕಡೆಗೆ ಮಿಚೆಲ್ ಮಾರ್ಷ್ ಆ್ಯಂಡ್ ನಿಕೋಲಸ್ ಪೂರನ್ ಅದ್ಭುತವಾಗಿರುವಂಥ ಪಾರ್ಟ್ನರ್ಶಿಪ್ ಆಗುತ್ತೆ ಇಬ್ಬರು ಕೂಡ. ಅಲ್ಲಿ ಇಂಗ್ಲೀಷ್ ಔಟ್ ಆಗಿದ್ದಾದ್ಮೇಲೆ ನಿಕೋಲಸ್ ಪೂರನ್ ಬರ್ತಾರೆ ಇವತ್ತು. ನಿಮ್ಗೆ ಗೊತ್ತಿರೋಂಗೆ ನಿಕೋಲಸ್ ಪೂರನ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಈ ಸೀಸನ್ ನೋಡ್ತಾ ಇದ್ರೆ. ಬಟ್ ಇವತ್ತಿನ ಪಂದ್ಯದಲ್ಲಿ ಮಾತ್ರ ಹೇಳಿ ಮಾಡಿಸಿದಂಥ ಪಿಚ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲೇ ಬಂದಾಗಲೇ ರನ್ಗಳನ್ನ ಬೀಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 63 ರನ್ಗಳನ್ನ ಮಾಡ್ತಾರೆ ನಿಕೋಲಸ್ ಪೂರನ್ 21 ಬಾಲಲ್ಲಿ 8 ಸಿಕ್ಸರ್ಗಳನ್ನ ಬರೆಸ್ತಾರೆ. ಕೇವಲ ಒಂದೇ ಒಂದು ಬೌಂಡ್ರಿ ಬಾರಿಸಿರೋವಂಥದ್ದು. 300 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಇವತ್ತು. ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ ಸಿಕ್ತು ಅಂತಲೇ ಹೇಳ್ಬೋದು ಅವ್ರಿಗೆ. ಮಿಚೆಲ್ ಮಾರ್ಷ್ ಆ್ಯಂಡ್ ನಿಕೋಲಸ್ ಪೂರನ್ ಇಬ್ಬರು ಕೂಡ ಅದ್ಭುತವಾಗಿರುವಂಥ ಒಂದು 94 ರನ್ಗಳನ್ನ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅದು ಕೇವಲ 34 ಬಾಲಲ್ಲಿ 94 ಅಂತಂದರೆ ನೋಡಿ ಯಾವ ರೇಂಜಲ್ಲಿ ಒಂದು ರನ್ ರೇಟಲ್ಲಿ ಮಾಡಿದ್ದಾರೆ ರನ್ಸ್ಗಳನ್ನ ಅಂತ. ಸಖತ್ತಾಗಿರುವಂಥ ಒಂದು ಸ್ಟ್ರೈಕ್ ರೇಟ್ ಇತ್ತು ಇಬ್ಬರದು ಕೂಡ. ಮಿಚೆಲ್ ಮಾರ್ಷ್ 44 in 24 ಡೆಲಿವರೀಸ್, 4 ಬೌಂಡ್ರಿ 3 ಸಿಕ್ಸರೊಂದಿಗೆ 176 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಅದ್ಭುತವಾಗಿರುವಂಥ ಒಂದು ವಿಕೆಟ್ಗೆ ಪಾರ್ಟ್ನರ್ಶಿಪ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನಿಕೋಲಸ್ ಪೂರನ್ ಔಟ್ ಆಗ್ತಾರೆ. ಬೋಶ್ ಅವರ ಒಂದು ಬಾಲಲ್ಲಿ ಒಂದೇ ಓವರಲ್ಲಿ 2 ವಿಕೆಟ್ ಹೋಗುತ್ತೆ. ಮಿಚೆಲ್ ಮಾರ್ಷ್ ಆ್ಯಂಡ್ ನಿಕೋಲಸ್ ಪೂರನ್ ಅಲ್ಲಿ ಕಾರ್ಬಿನ್ ಬೋಶ್ ಅವರ ಬೌಲಿಂಗಲ್ಲಿ ಒಂದೇ ಓವರಲ್ಲಿ 2 ವಿಕೆಟ್ ಹೋಗುತ್ತೆ. ಮೇಜರ್ ಒಂದು ಟರ್ನಿಂಗ್ ಪಾಯಿಂಟು ಈ ಮ್ಯಾಚ್ಗೆ ಅಂತಂದರೆ ಒಂದೇ ಓವರಲ್ಲಿ 2 ವಿಕೆಟ್ ಹೋಗಿರುವಂಥದ್ದು. ಅದು ಪೂರನ್ ಆ್ಯಂಡ್ ಮಾರ್ಷ್ ಇಬ್ಬರು ಕೂಡ ಒಂದು ಒಳ್ಳೆ ಒಂದು ಹಿಟ್ಟಿಂಗ್ ಝೋನಲ್ಲಿ ಕಾಣಿಸ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಪೂರನ್ 300 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸೋದು ಅಂತಂದರೆ ಅದು 8 ಸಿಕ್ಸರ್ ಅಂತಂದರೆ ನಿಜವಾಗ್ಲೂ ಅನ್ರಿಯಲ್ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಟೈಮಲ್ಲಿ ಬೋಶ್ ಅವ್ರನ್ನ ತಗೊಂಡ್ಬರ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ಒಂದೇ ಓವರಲ್ಲಿ 2 ವಿಕೆಟ್ ಬಿದ್ದಾದಮೇಲೆ ಕಂಪ್ಲೀಟಾಗಿ ಒಂದು ರನ್ ರೇಟ್ ಇದೆಯಲ್ಲ ಕೆಳಗಡೆಗೆ ಬಂತು ಅಂತ ಹೇಳ್ಬೋದು. ಒನ್ ಟೈಮಲ್ಲಿ 15 ಒಂದು ಕರೆಂಟ್ ರನ್ ರೇಟ್ ಇತ್ತು. ಯಾವಾಗ ಇಬ್ಬರು ಕೂಡ ಒಂದೇ ಓವರಲ್ಲಿ ಔಟ್ ಆಗ್ತಾರೋ ಅದಾದಮೇಲೆ 15 ಇರೋವಂಥದ್ದು 14, 13 ಅದು ಕೊನೆಗೆ ಅದು 7-6ಗೆಲ್ಲ ಬಂದೋಯ್ತು. ಆ ರೀತಿಯಲ್ಲಿ ಆ ಒಂದು ಡೌನ್ಫಾಲ್ ಕಂಡಿರೋವಂಥದ್ದು ಕರೆಂಟ್ ರನ್ ರೇಟಲ್ಲಿ ಅಂತ ಹೇಳ್ತೀನಿ. ಬಿಕಾಸ್ ರಿಷಬ್ ಪಂತ್ ಕೆಳಗಡೆ ಬರ್ತಾರೆ, 15 ರನ್ನು 10 ಬಾಲಲ್ಲಿ 1 ಬೌಂಡ್ರಿ 1 ಸಿಕ್ಸರ್ ಅಷ್ಟೇ. ತುಂಬ ತಿಣ್ಕಾಡ್ತಾ ಇದ್ರು ಮಾತ್ರ ಹೊಡಿಯೋಕ್ಕೆ. ಇವತ್ತು 15 ರನ್ನ ಮಾಡಿ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಮಾರ್ಕರ್ ಮೈಂಡೆ ಅಲ್ಲಿ ರಘುವಂಶಿ ಕೂಡ
ಡೆಬ್ಯೂಟೆಂಟು. ಸೊ ಅವರು 11 ರನ್ನು 7 ಬಾಲಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಹಿಮ್ಮತ್ ಸಿಂಗ್ ಆ್ಯಂಡ್ ಮಾರ್ಕ್ರಮ್ ಸೊ ಡೀಸೆಂಟ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸೊ ಕೆಳಗಡೆಗೆ 68 ರನ್ನ ಮಾಡ್ತಾರೆ. ಬಟ್ ಬಂದಿರುವಂಥದ್ದು 47 ಬಾಲಲ್ಲಿ 68 ರನ್ನ ಹೊಡಿತಾರೆ. ನಿಜವಾಗ್ಲೂ ಖರಾಬ್ ಆಗಿರೋವಂಥ ಒಂದು ಸ್ಟ್ರೈಕ್ ರೇಟಲ್ಲೇ ಬ್ಯಾಟ್ ಮಾಡ್ತಾರೆ ಇಬ್ಬರು ಕೂಡ. ಸೊ 31 ರನ್ನು 25 ಬಾಲಲ್ಲಿ 124 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಮಾರ್ಕ್ರಮ್ಮು. ಆ್ಯಂಡ್ ಈ ಕಡೆಗೆ ಹಿಮ್ಮತ್ ಸಿಂಗ್ 31 ಬಾಲಲ್ಲಿ 40, 5 ಓವರ್ ಇಲ್ಲೇ ಆಡ್ಬಿಟ್ಟಿದ್ದಾನೆ ಆಸಾಮಿ. 40 ರನ್ ಮಾತ್ರ ಮಾಡಿರುವಂಥದ್ದು. ನಿಜವಾಗ್ಲೂ ಖರಾಬ್ ಆಗಿರುವಂಥ ಒಂದು ಫಿನಿಶ್ ಅಂತಲೇ ಹೇಳ್ಬೋದು. ಕೆಳಗಡೆಗೆ ಒಂದು 3 ಓವರಲ್ಲಿ 23 ರನ್ನ ತೊಗೊಂಡು ಬಂದಿದ್ದಾರೆ ಅಷ್ಟೇ. 3 ಓವರಲ್ಲಿ 23 ರನ್ ಅಷ್ಟೇ. ಖರಾಬ್ ಆಗಿರುವಂಥ ಒಂದು ಫಿನಿಶ್. ನಿಕೋಲಸ್ ಪೂರನ್ ಆ್ಯಂಡ್ ಮಿಚೆಲ್ ಮಾರ್ಷ್ ಇವತ್ತೇನಾದರೂ ಆಡಿಲ್ಲ ಅಂತಂದರೆ ನನ್ನ ಪ್ರಕಾರ 180 ಕೂಡ ದಾಟ್ತಾ ಇರಲಿಲ್ಲ. ಸೊ ಅಷ್ಟು ಖರಾಬಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಆರ್ಡ್ರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಮಾರ್ಕ್ರಮ್ ಅವ್ರನ್ನ ನೀವು ಮೇಲೆ ತೊಗೊಂಡೇ ಬರಲೇಬೇಕು. ಇಂಗ್ಲೀಷ್ ಅವ್ರನ್ನ ನೀವು ಮಿಡ್ಲ್ ಆರ್ಡ್ರಲ್ಲಿ ತೊಗೊಂಬರ್ಬೇಕು ನೀವು. ಇಲ್ಲ ಅಂತಂದರೆ ಕಷ್ಟ ಇದೆ. ಅದು ಏನು ಮಾಡ್ತಿದ್ರು ಅವ್ರು ಸ್ಟಾಫು ಖಂಡಿತವಾಗ್ಲೂ ವರ್ಸ್ಟ್ ಸೀಸನ್ ಅಂತಂದರೆ ಅದು LSG. ರಿಷಬ್ ಪಂತ್ ಅಂತೂ ಯೂಸ್ಲೆಸ್ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನು ಈ ಕಡೆಗೆ ಮುಂಬೈ ಇಂಡಿಯನ್ಸ್ ಬಾಲಿಂಗ್ ಅಂತ ಬಂದಾಗ ದೀಪಕ್ ಚಹರ್ ತುಂಬ ಚೆನ್ನಾಗಿ ಹಾಕಿದ್ರು. ಕೊನೆ ಒಂದು 2 ಓವರ್, ಫಸ್ಟ್ 2 ಓವರಲ್ಲಿ ತುಂಬ ದುಬಾರಿ ಆಗಿದ್ರು. ಬಟ್ ಡೆತ್ ಓವರ್ಸಲ್ಲಿ 2 ಓವರ್ ಸಾಕಾದಾಗ ಹಾಕಿದ್ದಾರೆ. ಆ್ಯಂಡ್ ಬೂಮ್ರಾ 4 ಓವರ್ 45 ರನ್ನು ಅಗೇನ್. ಲಾಸ್ಟ್ ಓವರ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ಗಜನ್ಫರ್ ಇವತ್ತು ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಆ್ಯಂಡ್ ವಿಲ್ ಜಾಕ್ ಕೂಡ ಅಷ್ಟೇ, ಅವರು ಕೂಡ 17ರ ಎಕಾನಮಿನಲ್ಲಿ ಇದು ಮಾಡಿರೋವಂಥದ್ದು. ಆ್ಯಂಡ್ ಬೋಸ್ ತುಂಬ ಚೆನ್ನಾಗಿ ಹಾಕಿದ್ರು. ಸೆಕೆಂಡ್ ಟೈಮ್ ಅವರು 2 ವಿಕೆಟ್ ಕೂಡ ತೆಗಿತಾರೆ. ಬಟ್ ಅವರಿಗೆ ಡೆತ್ ಓವರ್ಸಲ್ಲಿ ಓವರ್ಸೇ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡಲಿಲ್ಲ. 4 ಓವರ್ 2 ಓವರ್ ಮಾತ್ರ ಹಾಕಿರುವಂಥದ್ದು. 2 ವಿಕೆಟ್ ತೆಗಿತಾರೆ. ಮೇಜರ್ ವಿಕೆಟ್ ಅವ್ರದ್ದೇ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ರಘು ಶರ್ಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ 4 ಓವರಲ್ಲಿ 36 ರನ್ನ ಕೊಟ್ಟು 1 ವಿಕೆಟ್ ಕೂಡ ತೆಗಿತಾರೆ ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ ಈ ಒಂದು 229 ರನ್ಗಳ ಒಂದು ಸ್ಟೇಜ್ನ ಬೆನ್ನಂತ ಮುಂಬೈ ಇಂಡಿಯನ್ಸ್ ಅವರಿಗೆ ಒಂದು ಭಯಂಕರ ಸ್ಟಾರ್ಟು ಅಂತಲೇ ಹೇಳ್ತೀನಿ. ರಿಕಲ್ಟನ್ ಆ್ಯಂಡ್ ರೋಹಿತ್ ಶರ್ಮಾ ಎಂಥ ಒಂದು ಪಾರ್ಟ್ನರ್ಶಿಪ್ ಅದು. 143 ರನ್ಗಳ ಪಾರ್ಟ್ನರ್ಶಿಪ್ ಮಾಡ್ತಾರೆ 65 ಬಾಲಲ್ಲಿ 10.5 ಓವರ್ಸಲ್ಲಿ. ಸೊ 143 ರನ್ಗಳ ಒಂದು ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. 200+ ನೀವು ಚೇಸ್ ಮಾಡ್ತೀರಾ ಅಂತಂದರೆ ಸೊ ಪವರ್ ಪ್ಲೇನಲ್ಲಿ 70 ರನ್ಗಳು ಬೇಕು ಅಂತ ಹೇಳ್ತೀನಿ. ಇವತ್ತು 71 ರನ್ನ ಹೊಡಿತಾರೆ ವಿತೌಟ್ ಲಾಸಲ್ಲಿ. ವಿಕೆಟ್ ಇಲ್ದೇ 71 ರನ್ನ ಬಾರಿಸ್ತಾರೆ. ರಿಕಲ್ಟನ್ 83 ರನ್ನ ಮಾಡ್ತಾರೆ. ರೋಹಿತ್ ಶರ್ಮಾ 84 ರನ್ನ ಮಾಡ್ತಾರೆ. ಬಟ್ ಎಂಥ ಒಂದು ಸ್ಟಾರ್ಟ್ ಮರಯ. ಸೊ ರೋಹಿತ್ ಶರ್ಮಾ ಕಂಬ್ಯಾಕ್ ಮಾಡಿದ್ದು 143 ರನ್ಗಳ ಒಂದು ಬೃಹತ್ ಒಂದು ಮೊತ್ತನ ಕಲೆ ಹಾಕ್ತಾರೆ ಮೊದಲ ವಿಕೆಟ್ಗೆ. ರಿಕಲ್ಟನ್ ಅಂತೂ ಸಖತ್ತಾಗಿ ಆಡಿದ್ರೆ ಇವತ್ತು 83 ರನ್ನ ಮಾಡ್ತಾರೆ ಪವರ್ ಪ್ಲೇನಲ್ಲಿ. ಸೊ LSG ಬೌಲರ್ಗೆ ಹೆಡ್ ಆನ್ ತೊಗೊಂಡ್ಬಿಟ್ರು ಅಂತಲೇ ಹೇಳ್ತೀನಿ. 83 ಇನ್ 32 ಡೆಲಿವರೀಸ್, 6 ಬೌಂಡ್ರಿ, 8 ಸಿಕ್ಸರ್ ಒಂದಿಗೆ 259 ಆಲ್ಮೋಸ್ಟ್ 260 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರೋವಂಥದ್ದು. ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಅಂತಂದರೆ ಅದು ರಿಕಲ್ಟನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ರೋಹಿತ್ ಶರ್ಮಾ 84 ಇಂಜುರಿ ಆದಮೇಲೆ ಅಗೇನ್ ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ. ಬಟ್ ಆದರೂ ಕೂಡ ಯಾವುದೇ ರೀತಿಯಲ್ಲಿ ಅವ್ರು ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಅಂತ ಅನಿಸ್ಲಿಲ್ಲ ಇಂಜುರಿ ಆದಮೇಲೆ. ಬಟ್ ಅದ್ಭುತವಾಗಿರುವಂಥ ಒಂದು 84 ರನ್ನ ಮಾಡ್ತಾರೆ 44 ಡೆಲಿವರೀಸಲ್ಲಿ. ಸೊ 6 ಬೌಂಡ್ರಿ, 7 ಸಿಕ್ಸರ್ ಒಂದಿಗೆ 190 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಇಬ್ಬರಿಗೂ ಕೂಡ ಸೆಂಚುರಿ ಮಾಡ್ಕೊಳ್ಳುವಂಥ ಅವಕಾಶ ಇತ್ತು. ಬಟ್ ಇಬ್ಬರು ಕೂಡ ಸೆಂಚುರಿನ ಮಿಸ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಏನು ಸ್ಟಾರ್ಟ್ ಬೇಕಾಗಿತ್ತಲ್ಲ ಒಂದು 229 ರನ್ಗಳನ್ನ ಚೇಸ್ ಮಾಡಲಿಕ್ಕೆ, ಅಷ್ಟೇ ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ ಅಂತಾನೆ ಹೇಳ್ತೀನಿ. ರೋಹಿತ್ ಶರ್ಮಾ ಇರೋವರೆಗೂ ಕೂಡ ಸೊ ರಿಕ್ವೈರ್ಡ್ ರನ್ ರೇಟು 8ಕ್ಕೆ ಬಂದು ನಿಂತ್ಕೊಂಡಿತ್ತು ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಯಾವ ರೇಂಜಲ್ಲಿ ಬ್ಯಾಟ್ ಮಾಡಿದ್ದಾರೆ ಅಂತ. ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ತಿಲಕ್ ವರ್ಮಾ ಬೇಗನೆ ಔಟ್ ಆಗ್ತಾರೆ. ಇವತ್ತು ಸ್ವಲ್ಪ ಸ್ಟ್ರಗಲ್ ಕೂಡ ಪಡ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಒಂದು ಡಿಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಫಾರ್ಮಲ್ಲಿಲ್ಲ, 12 ರನ್ ಮಾಡ್ತಾರೆ, 2 ಬೌಂಡ್ರಿ ತಗೊಂತಾರೆ ಅಷ್ಟೇ. ಸೊ ಬೇಗನೆ ಔಟ್ ಆಗ್ತಾರೆ ತಿಲಕ್ ವರ್ಮಾ ಆ್ಯಂಡ್ ಸೂರ್ಯಕುಮಾರ್ ಯಾದವ್. ಬಟ್ ಕೆಳಗಡೆಗೆ ನಮಂದೀರ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ 23 ರನ್ನ ಮಾಡ್ತಾರೆ 12 ಬಾಲಲ್ಲಿ, 3 ಬೌಂಡ್ರಿ, 1 ಸಿಕ್ಸರ್ ಒಂದಿಗೆ. ವಿಲ್ ಜಾಕ್ ಜೊತೆ ಸೇರಿಕೊಂಡು ಸೊ ಈ ಒಂದು ಸ್ಕೋರ್ನ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡುವಂಥದ್ದು. ವಿಲ್ ಜಾಕ್ 10 ರನ್ನು, ಸೊ 4 ಬಾಲಲ್ಲಿ ಆ್ಯಂಡ್ 1 ಸಿಕ್ಸರ್ ಒಂದಿಗೆ ಈ ಒಂದು ಪಂದ್ಯನ ಸಕ್ಸಸ್ಫುಲ್ ಆಗಿ ಮುಂಬೈ ಇಂಡಿಯನ್ಸ್ ಅವರಿಗೆ ಗೆಲುವನ್ನ ತಂದು ಕೊಡ್ತಾರೆ 18.4 ಓವರ್ಸಲ್ಲಿ ಅಂತಲೇ ಹೇಳ್ಬೋದು. 4 ವಿಕೆಟ್ಗಳನ್ನ ಕಳ್ಕೊಂಡು ಅದ್ಭುತವಾಗಿರುವಂಥ ಒಂದು 6 ವಿಕೆಟ್ಗಳ ಜಯ ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಓಪನಿಂಗ್ ಮಾತ್ರ ಅದ್ಭುತ ಅಂತಲೇ ಹೇಳ್ತೀನಿ ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಸೊ ಈ ಥರ ಏನಾದರೂ ಸ್ಟಾರ್ಟಿಂಗಿಂದ ಆಡಿದ್ರೆ ರೋಹಿತ್ ಶರ್ಮಾ ಏನಾದರೂ ಇಂಜುರಿ ಆಗಿರಲಿಲ್ಲ ಅಂತಂದಿದ್ರೆ ಮೇ ಬಿ ಬೆಟರ್ ಪೊಸಿಷನಲ್ಲಿ ನೋಡ್ಬೋದಾಗಿತ್ತು ಮುಂಬೈ ಇಂಡಿಯನ್ಸ್ಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೂಡ ಒಂಚೂರು ಬೆಟರ್ ಆಗಬೇಕಾಗುತ್ತೆ ಇನ್ನು. ಸೊ ನನ್ನ ಪ್ರಕಾರ ಈ ಸೀಸನ್ ಅವ್ರು ಬಿಟ್ಬಿಡೋದೇ ಬೆಟ್ರು. ಸೊ ನೆಕ್ಸ್ಟ್ ಸೀಸನಿಂದ ಏನಾದರೂ ಸೂರ್ಯಕುಮಾರ್ ಯಾದವ್ಗೆ ಕೊಡ್ತಾರೆ ಅದೆಲ್ಲ ಚರ್ಚೆ ಮಾಡಬೇಕು, ಇಲ್ಲಾಂದರೆ ಕಷ್ಟ ಇದೆ. ಓಕೆ, ಇನ್ನು LSG ಬಾಲಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದುಬಾರಿನೇ ಆಗಿದ್ದಾರೆ. ಪ್ರಿನ್ಸ್ ಯಾದವ್ ಮಾತ್ರ ಸೊ ಎಂಟರ್ ಎಕಾನಮಿನಲ್ಲಿ 3 ಓವರಲ್ಲಿ 24 ರನ್ನ ಕೊಟ್ಟು ವಿಕೆಟ್ ಬಿದ್ದಿಲ್ಲ, ಬಟ್ ಎಕನಾಮಿಕಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಆವೇಶ್ ಖಾನು, ಸೊ ಮೊಹಮ್ಮದ್ ಸೆಮಿ ಎಲ್ಲ 13, 15 ಎಕಾನಮಿ ಇರೋವಂಥದ್ದು. ಮಿನಾವರ್ ಸಿದ್ಧಾರ್ಥ್ ಬೇರೆ ತೊಗೊಂಡು ಬಂದಿದ್ದಾರೆ ಇವತ್ತು, 2 ವಿಕೆಟ್ ತೆಗಿತಾರೆ. ಬಟ್ ಎಕಾನಮಿ ಸಿಕ್ಕಾಪಟ್ಟೆ ಇದೆ ಅಂತಲೇ ಹೇಳ್ತೀನಿ. ಓಕೆ, ನನ್ನ ಪ್ರಕಾರ ದಿಗ್ವೇಶ್ ರಾತಿ ಅವರಿಗೆ ತೊಗೊಂಡು ಬರ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಬಟ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಬದಲಾಗಿ ಸೊ ಇಲ್ಲಿ ಸಿದ್ಧಾರ್ಥ್ ಅವ್ರನ್ನ ತೊಗೊಂಡು ಬಂದರು. ಬಟ್ 2 ವಿಕೆಟ್ ತೆಗೆದಿದ್ದಾರೆ. ಬಟ್ ಫಸ್ಟ್ 2 ಓವರ್ ಸಿಕ್ಕಾಪಟ್ಟೆ ದುಬಾರಿ ಆದರು. ಆಲ್ಮೋಸ್ಟ್ 2 ಓವರ್ಸ್ಗೆ 39 ರನ್ನ ಕೊಡ್ತಾರೆ. ಒಂದು 40 ರನ್ ಇಟ್ಕೊಳ್ಳಿ, ಓವರ್ಗೆ 20 ರನ್ನು ಅಂತ. ಸೊ ಅಲ್ಲೇ ಒಂದು ರೀತಿಯಲ್ಲಿ
ಸೊ ಕಟ್ಟಾಕೋಕ್ಕಾಗಲಿಲ್ಲ ಮುಂಬೈ ಇಂಡಿಯನ್ಸ್ ಬ್ಯಾಟರ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಓಕೆ, ಒಟ್ಟಾರೆ ಆಗಿ ಸೊ ಮುಂಬೈ ಇಂಡಿಯನ್ಸ್ಗೆ ಒಂದು ರೀತಿಯಲ್ಲಿ ಒಳ್ಳೆ ಗೆಲುವು ಅಂತಲೇ ಹೇಳ್ತೀನಿ. ರನ್ಸ್ಗಳು ತುಂಬ ಲೀಕ್ ಮಾಡ್ತಿದ್ದಾರೆ ಅವರ ಬೌಲರ್ಗಳು, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ರನ್ಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬಾಯ್.